ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಸಂತೋಷ. ನಾನು ಬೀದರ್ಲಿಂದ ಮಾತಾಡ್ತಾ ಇದ್ದೀನಿ, ಮಂಗಲಪೇಟೆ ಏದೆನ್ ಕಾಲನಿಯಿಂದ. ಈ ಹೊತ್ತಿನ ದೇವ್ರಿಗೆ ನಾನು ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ವಿಶೇಷವಾಗಿ ನನ್ನ ಸಾಕ್ಷಿ, ನನ್ನ ಜೀವಿತದಲ್ಲಿ ದೇವ್ರು ಮಾಡಿದ ದೊಡ್ಡ ಅದ್ಭುತ ಕಾರ್ಯಗಳು ಭಾಳ ಇವೆ. ನಮ್ಮ ಹೆಸರು ಸುಂದರ ಜ್ಞಾನಿ. ನಮ್ಮೂರು ಸ್ವಂತೂರು ಮಾಳೆಗಾಂವ್. ನಾವು ಬೀದರ್ನಲ್ಲಿ ನಮ್ಮ ಜಾಬ್ ಪೊಲೀಸ್ನಲ್ಲಿದ್ದೀನಿ. ನಾವಿಲ್ಲೇ ಬೀದರ್ ಮಂಗಲಪೇಟೆ ಏಡನ್ ಕಾಲೋನಿಯಲ್ಲಿ ನಾವು ವಾಸಿಯಾಗಿದ್ದೀವಿ. ಎಲ್ಲ ಜನರು ಅಂತಿರು, ಏನಮ್ಮ ನಿಮ್ಮ ಮನೆ ಇಲ್ಲ ಮನೆ ಇಲ್ಲ. ನಮ್ಮ ಊರದವ್ರು ಎಲ್ಲರೂ ಕಟ್ಟಿದರು. ನಮಗೆ ಅದೊಂದೇ ಆಲೋಚನೆ ಬಿತ್ತು, ದೇವರೇ ಎಲ್ಲರೂ ನಮ್ಮ ಊರದವ್ರು ಮನೆ ಕಟ್ಕೊಂಡ್ರೆ ನಾವು ಗೌರ್ಮೆಂಟ್ ಸರ್ವೆಂಟ್ ಇದ್ದೇವೆ, ನಾವು ಮನೆ ಕಟ್ಟಿಲ್ಲಲ್ಲ ಅಂದಾಗ ನಮ್ಮ 45 ಕುಟುಂಬ ಅಂದರೆ ನಮ್ಮ ಸ್ವಂತ ಊರದವ್ರಲ್ಲಿ 45 ಕುಟುಂಬಗಳಿವೆ. ಅದರಲ್ಲಿ ಕೂಡ ನಂದೇ ಒಂದೇ ಮನೆ ಇಲ್ಲಲ್ಲ ಅಂತಂದಾಗ ನಾವು ನಮ್ಮ ಫ್ಯಾಮಿಲಿ, ನಾವು ನಮ್ಮ ಮಗನೂ ಕೂಡ ಅಂತಿದ್ದಾನೆ, ಎಲ್ಲರೂ ಮನೆ ಕಟ್ಟಿದ್ದಾರೆ, ನೀನೇ ಕಟ್ಟಿಲ್ಲ ಅಂತಿಲ್ಲ. ಅದು ಬರಬೇಕು ಮಗ, ದೇವರ ಆಶೀರ್ವಾದದಿಂದ ನಾವು ಪಡ್ಕೋಬೇಕಾಗ್ತದೆ. ನಾವು ಕಟ್ಟಬೇಕಂದ್ರೆ ಆಗಲ್ಲ. ದೇವ್ರ ಚಿತ್ತ ಏನೇನೋ ದೇವ್ರ ಚಿತ್ತ ಆದಮೇಲೆ ಆಗ್ತದೆ. ನಾವು ಯಾಕನ ಕಟ್ಕೊಂಡು ಅಂದಾಗ ಬೇಜಾರಾಗಿ ನಾನು ಪ್ರೇಯರ್ ಮಾಡಿ ಲೆಟರ್ ಎಲ್ಲ ಬರ್ದು ಹಾಕೇನಿ ರೀ ಬ್ರದರಿಗೆ. ನಮಗೊಂದು ಮನೆ ಬೇಕು ಬ್ರದರ್, ನಮಗೆ ಮನೆ ಬೇಕು. ಚಿಕ್ಕದೇ ಯಾಕಾಗಲ್ಲ, ದೊಡ್ಡದೇ ಯಾಕಲ್ಲ. ನಾವು ಅನೇಕ ಸಲ ಜೀಸಸ್ ಕಾಲದಲ್ಲಿ ನಾವು ಪ್ರಾರ್ಥನೆದ ಕೇಳ್ಕೋತೀವಿ, ಸರ್ ನಮಗೆ ಒಂದು ಮನೆ ಕಟ್ಟೋ ಭಾಗ್ಯ ನಮಗೆ ಕೊಡ್ರಿ, ದೇವ್ರ ಆಶೀರ್ವಾದ ನಮಗೆ ಸಿಗಲಿ ಅಂಥೇಳಿ ನಾವು ದೇವ್ರನಲ್ಲಿ ಅನೇಕ ಪ್ರಾರ್ಥನೆಗಳು ಮಾಡಿದ್ದೀವಿ. ಫಸ್ಟ್ ಬೀದರ್ ಜೀಸಸ್ ಕಾಲಿಂದ ಬಂದಿನವರು ನಮಗೆ ಪರಿಚಯ ಆಗಿ ನಾನೇ ಅವರಿಗೆಲ್ಲ ತೊಗೊಂಡು ಓಡಾಡ್ರಿ ಬೀದರ್ ತುಂಬ. ನಮ್ಮ ಮನೆಗೆ ಬಂದು ಫಸ್ಟ್ ಅವರಿಗೆ ಸೈಟ್ ತೋರಿಸೀನಿ ರೀ, ಬ್ರದರ್ ಇಲ್ಲೇ ಇದು ನನ್ನ ಸೈಟು, ಪ್ರೇಯರ್ ಮಾಡಿ ಹೋಗ್ರಿ ಅಂತ. ಇಲ್ಲಿ ಬಂದು ಪ್ರೇಯರ್ ಮಾಡಿ ಹೋಗ್ಯಾರ ರೀ. ವಿದ್ಯೆನ ಅವ್ರು ಬಂದು ಪ್ರೇಯರ್ ಮಾಡಿ ಹೋಗಿನ ಸೆಕೆಂಡ್ ವೀಕ್ನ ನಾನು ಮನೆ ಸ್ಟಾರ್ಟ್ ಮಾಡೀನಿ ರೀ. ಅದು ಗಾಡ್ ಗಿಫ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದು ಪ್ರತಿ ಒಂದು ಕಾಲು ಕೂಡ್ಬೇಕಂದ್ರೆ ಜೀಸಸ್ ಕಾಲಿಂದೆ, ಒಂದು ಸಿಮೆಂಟ್ ಹಾಕಬೇಕಂದ್ರೆ ಜೀಸಸ್ ಕಾಲಿಂದೆ, ಯಾವುದೇ ಮಾಡ್ಬೇಕಂದ್ರೆ ಪ್ರೇಯರ್ ಮಾಡ್ಬೇಕು. ನಾವು ಒಂದು ಕ್ಷಣ ನಾನು ಹಿಂಗೆ ವಾರಿಯಾಗೂ ಹೋಗಂಗಿಲ್ಲ ರೀ. ಮತ್ತು ನಮಗೆ ಬೆಂಗಳೂರಿನಲ್ಲಿ ಮತ್ತು ಬೀದರ್ನಲ್ಲಿ ಕೂಡ ನಮ್ಮ ಪ್ರೇಯರ್ ಇವ್ರಲಿಂದೇ ನಮಗೆ ಒಂದು ಆಶೀರ್ವಾದ ಸಿಕ್ಕಿದೆ. ಈ ಮನೆಯನ್ನು ನಾವು ಹಗಲು ರಾತ್ರಿ ಅವರು ಪ್ರೇರಣೆ ಮಾಡ್ತೀವಿ, ಸಬ್ರಿ ಏನಾಗಲಿ ನಮಗೆ ಒಂದು ಸ್ವಂತ ಮನೆ ಕಟ್ಕೋ ಹಾಗೆ ನಮಗೊಂದು ಭಾಗ್ಯ ಒದಗಿಸ್ಕೊಡ್ರಿ ಅಂದಾಗ ದೇವರು ನಮಗೊಂದು ಆ ಪ್ರೇಯರ್ ಮುಖಾಂತರ ನಮಗೆ ಭಾಗ್ಯ ಒದಗಿಸ್ಕೊಟ್ಟಿದ್ದಾರೆ. ಈಗ ದೇವ್ರು ನಮ್ಮ ಜೀವಿತದಾಗ ಇಷ್ಟು ಒಳ್ಳೆಯ ಮನೆ ಕೊಟ್ಟಾರ್ರಿ. ಇಂಥ ಮನೆ ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಇದು ಲೋಕದ ಮನೆ ಅಷ್ಟೇ, ಆದರೆ ಸ್ವರ್ಗದ ಮನೆ ನಮಗಿರಬೇಕು. ನಾವು ಅಂಥ ಭಯಭಕ್ತಿ ಮಕ್ಕಳಾಗಿ ನಾವು ಬಾಳಬೇಕು. ಇವಾಗ ತಾನೇ ನಾನು 1 ವರ್ಷ 8 ತಿಂಗಳು ನಾವು ಬೈಬಲ್ ಸ್ಟಡಿ ಮುಗಿಸಿದ್ದೀವಿ. ಈಗ ಅದರಲ್ಲಿ ನಮಗೆ ಗ್ರ್ಯಾಜುಯೇಷನ್ ಆಗಿದೆ. 16ನೇ ತಾರೀಕು ಆಗಿದೆ ನಮಗೆ. ಈಗ ಅದನ್ನು ನಾವು ಅದು ಯಾಕೆ ಆರಿಸ್ಕೊಂಡಾರ ಅಂತೇಳಿ ಅದು ದೇವರಿಗೆ ಗೊತ್ತು. ನಮ್ಗೆ ಸುವಾರ್ತೆ ಸಾರ್ಲಕ್ಕೆ ಆರಿಸ್ಕೊಂಡರೋ ಏನು ಇನ್ನೊಬ್ಬರಿಗೆ ನಾವು ಹೋಗಿ ಎಲ್ಲ ನಮ್ಮ ಸಾಕ್ಷಿಗಳು ಹೇಳಕ್ಕೆ ಆರಿಸ್ಕೊಂಡಾರೋ ದೇವ್ರಿಗೆ ಗೊತ್ತು. ಅಂಥ ಜೀವಿತದಾಗ ದೇವ್ರು ನನಗೊಂದು ದೊಡ್ಡ ಇದು ಕೊಟ್ಟಾರ ಅಂತೇಳಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಈಗ ದೇವರ ಆಶೀರ್ವಾದದಿಂದ ನಾನು ನನ್ನ ಧರ್ಮಪತ್ನಿ, ನನ್ನ ಮಗನು, ನನ್ನ ಕುಟುಂಬ ಸಹಿತ ಈ ಒಂದು ಹೊಸ ಮನೆಯಲ್ಲಿ ನಿಂತು ನಾವು ಸಾಕ್ಷಿ ಕೊಡ್ತಿದ್ದೇವೆ. ಈ ಸಾಕ್ಷಿಯನ್ನು ನಾವು ಅನೇಕ ಪ್ರೇಯರ್ ಮುಖಾಂತರವಾಗಿ ನಾವು ಮನೆ ಕಟ್ಟಲ್ಪಟ್ಟಿದ್ದೇವೆ. ಮತ್ತು ಇದಕ್ಕೂ ಕೂಡ ನಮ್ಮ ಪಾಲ್ ದಿನಕರ್ ಅಂಕಲಯ್ಯನವರು ಮತ್ತು ಸ್ಟೆಲ್ಲಾ ಆಂಟಿಯವರು ಮತ್ತು ನಮ್ಮ ಎಲ್ಲ ಪಾಲ್ ದಿನಕರ್ ಅವರ ಸಹಪಾಠಿಗಳು ಎಲ್ಲರ ಆಶೀರ್ವಾದದಿಂದ ನಾವು ಮನೆ ಕಟ್ಟಿದ್ದೆವು. ಮತ್ತು ಈ ಮನೆಯಲ್ಲಿ ನಾವು ಹೊಸದಾಗಿ ಮನೆ ಕಟ್ಕೊಂಡೆವು. ಪಾಲ್ ದಿನಕರ್ ಅವರಿಗೂ ನಾವು ವಂದನೆಗಳು ತಿಳಿಸ್ತೇವೆ ಮತ್ತು ಸ್ಟೆಲ್ಲಾ ಆಂಟಿಯವರಿಗೂ ಕೂಡ ನಾವು ವಂದನೆ ತಿಳಿಸ್ತೇವೆ. ಮತ್ತು ನಮ್ಮ ಎಲ್ಲ ಪ್ರೇಯರ್ ಮಾಡಿದಂಥ ಎಲ್ಲ ಸೇವಕರಿಗೂ ಕೂಡ ನಾವು ವಂದನೆಗಳನ್ನು ತಿಳಿಸ್ತೇವೆ.